ನಮಸ್ಕಾರ ಸ್ನೇಹಿತರೆ, ಫೆಬ್ರವರಿ ಮತ್ತು ಮಾರ್ಚ್ನ 4,000 ರೂಪಾಯಿ ಬಾಕಿ ಹಣ ನಿಮ್ಮ ಖಾತೆಗೆ ಇನ್ನೂ ಬಂದಿಲ್ವಾ? 31ನೇ ಕಂತು 2,000 ರೂಪಾಯಿ ಜೊತೆಗೆ ಈ ಬಾಕಿ ಹಣ ಒಟ್ಟಿಗೆ ಬರುತ್ತಾ? ಕೋರ್ಟಿಂದ ಸರ್ಕಾರದಿಂದ ಈಗಷ್ಟೇ ಬಂದಿರೋ ಲೇಟೆಸ್ಟ್ ಅಪ್ಡೇಟ್ ಏನು? ಈ ಒಂದು ತೆಪ್ಪಿನಿಂದ ನಿಮ್ಮ ಬಾಕಿ ಹಣ ಮತ್ತು ಮುಂದಿನ ಕಂತು ಎರಡು ನಿಂತು ಹೋಗಬಹುದು. ಆದ್ರೆ ಭಯ ಪಡಬೇಡಿ, ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬಿಪಿಎಲ್ ಮತ್ತು ಎಪಿಎಲ್ ರೇಷನ್ ಕಾರ್ಡ್ದಾರರಿಗೆ ಸರ್ಕಾರದಿಂದ ಎರಡು ದೊಡ್ಡ ಅಪ್ಡೇಟ್ ಬಂದಿದೆ. ಉಚಿತ ಅಕ್ಕಿ ಜೊತೆಗೆ ಹೊಸ ನಿಯಮಗಳು ಕೂಡ ಇವೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇವತ್ತಿನ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಹಾಗೂ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದ್ರೆ ಎಲ್ಲ ವೀಕ್ಷಕರು ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೂ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಎಲ್ಲ ವೀಕ್ಷಕರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇವತ್ತು ನಾವು ಮಾತನಾಡೋದು ರಾಜ್ಯದ 1,29,00,000 ಮಹಿಳೆಯರು ಕೇಳುತ್ತಿರುವ ಪ್ರಶ್ನೆ. ಹೌದು, ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಬಾಕಿ ಹಣದ ಬಗ್ಗೆ A to Z ಡೀಟೇಲ್ ಇವತ್ತು ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಮೊದಲು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಗೃಹಲಕ್ಷ್ಮಿ ಯೋಜನೆ ಇಡೀ ಪ್ರತಿ ತಿಂಗಳು 2,000 ರೂಪಾಯಿ ಬರುತ್ತೆ ಅಲ್ವಾ? ಆದರೆ 2 ಕಂತುಗಳು ಇನ್ನೂ ಬಾಕಿ ಇವೆ. ಫೆಬ್ರವರಿ ತಿಂಗಳ 29ನೇ ಕಂತು 2,000, ಮಾರ್ಚ್ ತಿಂಗಳ 30ನೇ ಕಂತು 2,000, ಒಟ್ಟು 4,000 ರೂಪಾಯಿ ಬಾಕಿ ಇದೆ. ಸರ್ಕಾರದ ಅಂಕಿ ಅಂಶದ ಪ್ರಕಾರ ಇದಕ್ಕಾಗಿ ಸುಮಾರು 5 ಕೋಟಿಗೂ ಹೆಚ್ಚು ರೂಪಾಯಿ ಬಿಡುಗಡೆ ಬೇಕಾಗಿದೆ. ಇದು 6 ತಿಂಗಳಿಂದ ಬಾಕಿ ಇರೋದರಿಂದ ಸಾಕಷ್ಟು ಮಹಿಳೆಯರು ಪರದಾಡ್ತಾ ಇದ್ದಾರೆ. ಬಾಕಿ ಹಣ ಯಾಕೆ ನಿಂತಿದೆ? ಪ್ರಮುಖ ಕಾರಣಗಳು. ಮೊದಲನೇ ಕಾರಣ, ದೊಡ್ಡ ಮಟ್ಟದ ಪರಿಶೀಲನೆ. ಸರ್ಕಾರ ಯೋಜನೆಯಲ್ಲಿ ಆಗ್ತಿರೋ ಅಕ್ರಮವನ್ನು ತಡೆಯೋಕೆ ಈಗ ಕಟ್ಟುನಿಟ್ಟಾಗಿದೆ. CAG ವರದಿ ಏನ್ ಹೇಳುತ್ತೆ ಗೊತ್ತಾ? ಒಂದೇ ಬ್ಯಾಂಕ್ ಖಾತೆಗೆ 3 ಲಕ್ಷ ಕಂತುಗಳ ಮೂಲಕ 60 ಕೋಟಿ ರೂಪಾಯಿ ಜಮಾ ಆಗಿದೆ. 2,11,000 ಮರಣ ಹೊಂದಿರುವ ಹೆಸರಿನಲ್ಲಿ ಹಣ ಹೋಗಿದೆ ಅಂತ ಆರೋಪ ಇದೆ. ಇದನ್ನ ತಡೆಯೋಕೆ ಸರ್ಕಾರ ಈಗಾಗಲೇ 4,30,000 ಅರ್ಹತೆ ಇಲ್ಲದ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಆ ಪರಿಶೀಲನೆ ಕೆಲಸ ಮುಗಿಯುವವರೆಗೂ ಬಾಕಿ ಹಣ ಬಿಡುಗಡೆ ತಡ ಆಗ್ತಾ ಇದೆ. ಎರಡನೇ ಕಾರಣ, ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಿಗೆ ಪ್ರತಿ ತಿಂಗಳು 15,000 ಕೋಟಿಗೂ ಹೆಚ್ಚು ಖರ್ಚಾಗುತ್ತೆ. ಇದರಿಂದಾಗಿ ಖಜಾನೆ ಮೇಲೆ ಒತ್ತಡ ಜಾಸ್ತಿ ಆಗಿದೆ. ಹಾಗಾಗಿ ಬಾಕಿ ಕಂತುಗಳನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡೋ ಪ್ಲಾನ್ ನಲ್ಲಿದೆ. ಮೂರನೇ ಕಾರಣ, ಈ ಬಾಕಿ ಹಣದ ವಿಷಯ ಈಗ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದೆ. ಕೆಲವು ಫಲಾನುಭವಿಗಳು ತಕ್ಷಣ ಬಾಕಿ ಹಣ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಕೋರ್ಟ್ ವಿಚಾರಣೆ ವೇಳೆ ಸರ್ಕಾರದ ಪರ ವಕೀಲರು ನಾವು ಶೀಘ್ರದಲ್ಲೇ ಬಾಕಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಲಿಖಿತವಾಗಿ ಭರವಸೆ ಕೊಟ್ಟಿದ್ದಾರೆ. 31ನೇ ಕಂತು ಪ್ಲಸ್ ಬಾಕಿ 4,000 ರೂಪಾಯಿ ಒಟ್ಟಿಗೆ ಬರುತ್ತಾ? ಇದು ಈಗ ಎಲ್ಲರ ಮನಸ್ಸಿನಲ್ಲಿರುವ ಅತಿ ದೊಡ್ಡ ಪ್ರಶ್ನೆ. ಜುಲೈನಲ್ಲಿ 31ನೇ ಕಂತಿನ 2,000 ರೂಪಾಯಿ ಬರುವಾಗ ಬಾಕಿ 4,000 ಕೂಡ ಜೊತೆಗೆ ಬರುತ್ತಾ? ಒಟ್ಟಿಗೆ 6,000 ರೂಪಾಯಿ ಬರುತ್ತಾ? ಇನ್ನೂ ಅಧಿಕೃತ ದಿನಾಂಕ ಸರ್ಕಾರ ಘೋಷಿಸಿಲ್ಲ. ಆದರೆ ಮೂಲಗಳ ಪ್ರಕಾರ ಸರ್ಕಾರದ ಪ್ಲಾನ್ ಹೀಗಿದೆ. ಮೊದಲು 31ನೇ ಕಂತಿನ 2,000 ರೂಪಾಯಿ ಬಿಡುಗಡೆ ಮಾಡ್ತಾರೆ. ಎಕ್ಸೆಪ್ಟೆಡ್ ಡೇಟ್ ಅಂದ್ರೆ ಜುಲೈ 15ರಿಂದ 25ರ ಒಳಗೆ. ನಂತರ ಪರಿಶೀಲನೆ ಮುಗಿದ ನಂತರ ಬಾಕಿ 4,000 ರೂಪಾಯಿ ಹಂತ ಹಂತವಾಗಿ ಜಮಾ ಮಾಡ್ತಾರೆ. ಇದಕ್ಕೆ ಇನ್ನು ಕೆಲವು ಕಾಲ ಕಾಯಬೇಕಾಗಬಹುದು. CM DK ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಗ್ಯಾರಂಟಿ ಇದೆ, ಗ್ಯಾರಂಟಿ ಇರುತ್ತೆ. ಫಲಾನುಭವಿಗಳು ಯಾವುದೇ ರೀತಿಯ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲ ಬಾಕಿ ಹಣವೂ ಸಿಗುತ್ತೆ. ಯಾರಿಗೆ ಬಾಕಿ ಹಣ ಬರೋದಿಲ್ಲ? ನಿಮಗೆ ಬಾಕಿ 4,000 ರೂಪಾಯಿ ಮತ್ತು ಮುಂದಿನ ಕಂತು ಬರದೇ ಇರೋದಕ್ಕೆ ಈ 5 ಕಾರಣ ಇರಬಹುದು. ಒಮ್ಮೆ ಚೆಕ್ ಮಾಡಿ. KYC ಮಾಡಿಸಿಲ್ಲ. 2026 ಜೂನ್ನಲ್ಲಿ ಸರ್ಕಾರ 1 ತಿಂಗಳು ಟೈಮ್ ಕೊಟ್ಟು ಬಯೋಮೆಟ್ರಿಕ್ KYC ಮಾಡಿಸಿಕೊಳ್ಳಲು ಹೇಳಿದ್ರು. ಮಾಡಿಸದವರಿಗೆ ಎಲ್ಲ ಕಂತುಗಳು ನಿಂತಿವೆ. NPCI ಲಿಂಕ್ ಇಲ್ಲ. ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಖಾತೆಗೆ NPCI ಮೂಲಕ ಲಿಂಕ್ ಆಗಿಲ್ಲ ಅಂದ್ರೆ DBT ಹಣ ಬರೋದಿಲ್ಲ. ಅರ್ಹತೆ ಇಲ್ಲ. ಕುಟುಂಬದ ಮುಖ್ಯಸ್ಥ ಅಥವಾ ಗಂಡ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ದಾರೆ, GST ಕಟ್ಟುತ್ತಿದ್ದರೆ, ಸರ್ಕಾರಿ ನೌಕರರಾಗಿದ್ದರೆ ಹಾಗೂ 4 ಚಕ್ರದ ವಾಹನ ಇದ್ದರೆ ನಿಮ್ಮ ಹೆಸರು ಈಗಾಗಲೇ ಡಿಲೀಟ್ ಆಗಿದೆ. ಬ್ಯಾಂಕ್ ಖಾತೆ ಇನ್ಆಕ್ಟಿವ್. 6 ತಿಂಗಳಿಗಿಂತ ಹೆಚ್ಚು ನಿಮ್ಮ ಬ್ಯಾಂಕ್ ಖಾತೆ ಯೂಸ್ ಮಾಡಿಲ್ಲ ಅಂದ್ರೆ ಹಣ ಬೌನ್ಸ್ ಆಗಬಹುದು. ಕರ್ನಾಟಕದ ಹೊರಗಿನ ಬ್ಯಾಂಕ್. ಸರ್ಕಾರದ ಹೊಸ ನಿಯಮದ ಪ್ರಕಾರ ಹಣ ಕರ್ನಾಟಕದ ಒಳಗಿನ ಬ್ಯಾಂಕ್ ಖಾತೆಗೆ ಮಾತ್ರ ಬರುತ್ತೆ. ಬಾಕಿ ಹಣದ ಸ್ಟೇಟಸ್ ಹೇಗೆ ಚೆಕ್ ಮಾಡೋದು? ನಿಮ್ಮ 4,000 ರೂಪಾಯಿ ಬಾಕಿ ಹಣದ ಸ್ಟೇಟಸ್ ಮನೆಯಲ್ಲೇ ಚೆಕ್ ಮಾಡಿ. ಪ್ಲೇಸ್ಟೋರ್ಗೆ ಹೋಗಿ DBT ಕರ್ನಾಟಕ ಆ್ಯಪ್ ಡೌನ್ಲೋಡ್ ಮಾಡಿ. ನಿಮ್ಮ ಆಧಾರ್ ನಂಬರ್ ಹಾಕಿದ್ರೆ ಯಾವ ಕಂತು ಬಂತು, ಯಾವುದು ಬಾಕಿ ಇದೆ ಅಂತ ತೋರಿಸುತ್ತೆ. ಮುಖ್ಯ ಎಚ್ಚರಿಕೆ, ಬಾಕಿ ಹಣ ಬೇಗ ಬಿಡಿಸ್ತೀವಿ, 500 ರೂಪಾಯಿ ಕೊಡಿ ಅಂತ ಯಾರಾದ್ರೂ ಫೋನ್ ಮಾಡಿದ್ರೆ ಅದು 100% ನಕಲಿ. ಸರ್ಕಾರದಿಂದ ಯಾರು ಹಣ ಕೇಳಲ್ಲ. ಒಟ್ನಲ್ಲಿ ಹೇಳಬೇಕಾದ್ರೆ ಸ್ನೇಹಿತರೆ, ಬಾಕಿ 4,000 ರೂಪಾಯಿ ಮತ್ತು 31ನೇ ಕಂತಿನ 2,000 ರೂಪಾಯಿ ಎರಡು ಫಲಾನುಭವಿಗಳಿಗೆ ಖಂಡಿತ ಸಿಗುತ್ತೆ. ಸ್ವಲ್ಪ ತಡ ಆಗಬಹುದು, ಆದರೆ ಸರ್ಕಾರ ಬಿಡುಗಡೆ ಮಾಡುವುದಾಗಿ ಕೋರ್ಟಿಗೂ ಹೇಳಿದೆ. ಅದರಿಂದ ಆತಂಕ ಬೇಡ. ಆದರೆ ನಿಮ್ಮ KYC NPCI ಕೆಲಸ ಮಾತ್ರ ಈಗಲೇ ಮುಗಿಸಿ. BPL ಮತ್ತು APL ರೇಷನ್ ಕಾರ್ಡ್ಗಳಿಗೆ ಸರ್ಕಾರ ಈ ತಿಂಗಳಿಂದ 4 ಹೊಸ ರೂಲ್ಸ್ ತಂದಿದೆ. KYC ಕಡ್ಡಾಯ. ಜುಲೈ 2026ರಿಂದ KYC ಮಾಡಿಸದ BPL ಮತ್ತು APL ಕಾರ್ಡ್ಗಳಿಗೆ ರೇಷನ್ ನಿಲ್ಲುತ್ತೆ. ಅಂಗಡಿಯಲ್ಲಿ ಬೆರಳೆಚ್ಚು ಕೊಟ್ಟು ಮಾಡಿಸಬಹುದಾದ ಕೊನೆಯ ದಿನಾಂಕ ಜುಲೈ 31. ಆಧಾರ್ ಲಿಂಕ್ ವೆರಿಫಿಕೇಶನ್. ಕಾರ್ಡ್ನಲ್ಲಿರುವ ಎಲ್ಲ ಸದಸ್ಯರು ಆಧಾರ್ ಲಿಂಕ್ ಆಗಿರಬೇಕು. ಇಲ್ಲ ಅಂದ್ರೆ ಅವರ ಪಾಲಿನ ರೇಷನ್ ಕಟ್ ಆಗಬಹುದು. ಡೋರ್ ಟು ಡೋರ್ ವೆರಿಫಿಕೇಶನ್. ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಜೊತೆಗೆ ರೇಷನ್ ಫಲಾನುಭವಿಗಳ ವೆರಿಫಿಕೇಶನ್ ಕೂಡ ನಡೆಯುತ್ತಿದೆ. ಅನರ್ಹರು ಇದ್ದರೆ ಕಾರ್ಡ್ ರದ್ದಾಗಬಹುದು. ಒಂದು ರಾಷ್ಟ್ರ ಒಂದು ರೇಷನ್. ಕರ್ನಾಟಕದ ಹೊರಗೆ ಇದ್ದರೂ ನಿಮ್ಮ ಕಾರ್ಡ್ನಿಂದ ರೇಷನ್ ತೆಗೆದುಕೊಳ್ಳಬಹುದು. ಆದರೆ ಪ್ರತಿ ತಿಂಗಳು ಕರ್ನಾಟಕದಲ್ಲೇ ತೆಗೆದುಕೊಳ್ಳುವುದು ಒಳ್ಳೆಯದು. ಇನ್ನು ಯಾರಿಗೆ ರೇಷನ್ ನಿಲ್ಲುತ್ತೆ? ಈ ಕೆಳಗಿನವರು ಎಚ್ಚರ. IT ರಿಟರ್ನ್ಸ್ ಕೊಟ್ಟವರು, 4 ಚಕ್ರ ವಾಹನ ಇರುವವರು, ಸರ್ಕಾರಿ ನೌಕರರ ಕುಟುಂಬ ಹಾಗೂ ನಕಲಿ ದಾಖಲೆ ಕೊಟ್ಟು ಕಾರ್ಡ್ ಮಾಡಿಸಿಕೊಂಡವರು, 6 ತಿಂಗಳಿಂದ ರೇಷನ್ ತೆಗೆದುಕೊಳ್ಳದವರು. CAG ರಿಪೋರ್ಟ್ ನಂತರ ಸರ್ಕಾರ ಅನರ್ಹ ಕಾರ್ಡ್ ಗಳನ್ನು ತೆಗೆದುಹಾಕುವ ಕೆಲಸ ಮಾಡ್ತಾ ಇದೆ. ಜುಲೈ ರೇಷನ್ ಬೇಗ ಹೋಗಿ ತಗೊಳ್ಳಿ. KYC ಮತ್ತು ಆಧಾರ್ ಲಿಂಕ್ ಕಡ್ಡಾಯವಾಗಿ ಮಾಡಿಸಿ.
ಈ ಮಾಹಿತಿ ನಿಮಗೆ ಉಪಯೋಗ ಆಯ್ತಾ? ಹಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಫಲಾನುಭವಿ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಜಿಲ್ಲೆಯಲ್ಲಿ ಕಂತು ಬಂತ ಕಮೆಂಟ್ ನಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಗೆ ನಾನೀಗ ರಿಪ್ಲೈ ಮಾಡ್ತಾ ಇದ್ದೀನಿ. ಅದೇ ರೀತಿ ಮುಂದಿನ ಎಲ್ಲ ಸರ್ಕಾರಿ ಯೋಜನೆ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರೆಯಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೋಡಿದ್ದಕ್ಕೆ ಧನ್ಯವಾದಗಳು.